ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನೆನ್ನೆ ಲೈವ್ ಮಾಡೋಕ್ಕಾಗಲಿಲ್ಲ. ನೆನ್ನೆ ಹಲಸೂರು ಫಾತಿಮಾ ಮೇರಿ ಮಾತೆ ಚರ್ಚ್ ಪಕ್ಕದಲ್ಲೇ ಡಿವೈನ್ ಮರ್ಸಿ ರಿಟ್ರೀಟ್ ಸೆಂಟರ್ನಲ್ಲಿ ರಿಟ್ರೀಟ್ ಇತ್ತು. ಒಂದಿನ 100 ಜನ ಬಂದಿದ್ದರು. ಅಷ್ಟೇ ಜನ ಕಾಲವು ಚೆನ್ನಾಗಾಯ್ತು. ತುಂಬ ಅಭಿಷೇಕ ಇತ್ತು. ಕೆಲವರಿಗೆಲ್ಲ ಯೇಸು ಯಾರು, ಆ ನಾಮದ ಶಕ್ತಿ ಏನು ಅದೇ ಗೊತ್ತಿಲ್ಲ. ನಾವೆಲ್ಲರೂ ಹೇಳ್ತೀವಿ ಯೇಸುವನ್ನು ನಂಬ್ರಿ, ಕರ್ತನಾದ ಯೇಸುವನ್ನು ನಂಬ್ರಿ, ನೀನು ಕುಟುಂಬ ವಿಶ್ವ ರಕ್ಷಣೆ ಹೊಂದುವುದು. ಹೌದು, ಯೇಸು ಯಾರು? ಯೇಸು ಹೇಗೆ ದೇವರು? ಯೇಸು ನಾಮದಲ್ಲಿ ಏನಿದೆ? ಪ್ರೇಷಿತರ ಕಾರ್ಯಕಲಾಪ ಅಪೊಸ್ತಲರ ಕೃತ್ಯಗಳು 2:21 ಹೇಳುತ್ತೆ, ಕಡೆಯ ದಿನದಲ್ಲಿ ಯೇಸು ನಾಮ ಸ್ಮರಣೆ ಮಾಡುವವರೆಲ್ಲ ರಕ್ಷಣೆ ಹೊಂದುವರು. ಅಷ್ಟು ಪವರ್, ಆ ನಾಮದ ಪವರ್. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಇದೇ ಬನೀನು ಹಾಕ್ಕೊಂಡು ಪ್ಯಾರಿಸ್ಗೆ ಲೂರ್ದು ಹೋಗಿದ್ದೆ ನಾನು. ನನ್ನನ್ನು ಫಾದರ್ ಪೆಪ್ಪಿ ಅಂತ ಅವ್ರು ಏನು ಮಾಡಿದ್ರು, ಪ್ಯಾರಿಸ್ ಲೂರ್ದಿಗೆಲ್ಲ ಟಿಕೆಟ್ ತೆಗೆದು ಹೋಗಿ ಬಂದುಬಿಡಿ ಅಂದರು. ನಾನು ಹೋದೆ. ಅಂಥ ಚಳಿ ಇಲ್ಲ ಅವಾಗ. ಲೂರ್ದು ಹೋಗಿ ಇಳಿದು ಹಿಂಗೆ ಹೋಗ್ತಿದ್ದೀನಿ, ಇದೇ ಬನೀನು ಹಾಕಿದ್ದೆ. ಒಂದು 5-6 ಜನ ಫಾರಿನರ್ಸು, ಡಚ್ ಪೀಪಲ್ಸ್ ನನ್ನ ಬುಕ್ ಅಂತಂದ್ರು. ನನಗೆ ಹೆದರಿಕೆ ಆಗ್ಬಿಡ್ತು, ಏನಾಯ್ತಪ್ಪ ಇದು ಅಂತ. ನನ್ನದೇ ವಾಟ್ ಅದೇ. ಅದರಲ್ಲಿ ಒಬ್ಬ ತಮಿಳವನಿದ್ದ. ಸಾರ್ ಅಂತಂದ. ನಾನು ಕೇಳಿದೆ, ಏನು? ನಾನು ಇಂಡಿಯಾದಿಂದ ಬಂದಿದ್ದೀನಿ ಸಾರ್. ಈ ಬನೀನು ನಮ್ಮ ಕಂಪನಿ, ಫೇಮಸ್ ಕಂಪ್ನಿಯ ಬನೀನಿದು. ಈ ಬನೀನು ಹಾಕಿದ್ರೆ ಅವರು ಹೈಯರ್ ಪೋಸ್ಟ್ನಲ್ಲಿ ಇದ್ದಾರೆ ಅಂತ ಅರ್ಥ. ಇವ್ರು ಹಂಗೆ ತಿಳ್ಕೊಂಡಿದ್ದಾರೆ. ನಿಮ್ಗೆ ಎಲ್ಲಿಂದ ಸಿಕ್ತಿದ್ದು ಅಂತ. ನಾನು ನೆನ್ನೆ ಇಲ್ಲಿ ಸೆಕೆಂಡ್ ಹ್ಯಾಂಡ್ ಮಾಲ್ಗೆ ಹೋಗಿ ತೊಗೊಂಬಂದೆ, ಭಾಳ ಚೆನ್ನಾಗಿತ್ತು ಅಂತ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಇದು ಆ ರೀತಿ ಒಂದು ಕಂಪನಿಯ ಬ್ರ್ಯಾಂಡ್ ಇದು. ನೋಡಿ, ಅವ್ರು ಏನೇನು ಹಾಕಿದ್ದಾರೆ ನಮ್ಗೆ ಗೊತ್ತಾಗಲ್ಲ. ಹಾಗೆ ಯೇಸು ಎಂಬ ನಾಮ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ, ಆ ನಾಮದಲ್ಲಿ ದೇವರಿದ್ದಾರೆ. ಅದು ಯೇಸುವಿನ ನಾಮ, ದೇವರ ನಾಮ ಅನ್ನೋದು ಗೊತ್ತಾಗಿ ಆ ನಾಮ ಸ್ಮರಣೆ ಮಾಡುವವರು ರಕ್ಷಣೆ ಹೊಂದುವರು. ಹೇಗೆ ಯೇಸು ನಾಮ? ಹಳೆ ಒಡಂಬಡಿಕೆಯಲ್ಲಿ ವಿಮೋಚನೆ ಖಂಡದಲ್ಲಿ 3ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ. ಅದಕ್ಕೆ ದೇವರು ಮೋಸೆಗೆ, ನಾನೇ ನಿನ್ನ ಸಂಗಡ ಇರುವೆನು, ನೀನು ನನ್ನ ಜನರನ್ನು ಈಜಿಪ್ಟ್ನಿಂದ ಹೊರಗೆ ತಂದಾಗ ನೀವು ಆ ಬೆಟ್ಟದಲ್ಲೇ ದೇವರನ್ನು ಆರಾಧಿಸುವಿರಿ. ನಿಮ್ಮನ್ನು ಕಳುಹಿಸಿದವನು ನಾನೇ ಎಂಬುದಕ್ಕೆ ಇದೇ ನನ್ನ ಗುರುತಾಗಿ ಇರುವುದು ಎಂದರು. ಅದಕ್ಕೆ ಮೋಸೆ ದೇವರಿಗೆ, ನಾನು ಇಸ್ರಾಯೇಲರ ಬಳಿಗೆ ಹೋಗಿ ನಿಮ್ಮ ಪೂರ್ವಜರ ದೇವರು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾರೆ ಎಂದು ಕೇಳಿದಾಗ ಅವರು ಒಂದು ವೇಳೆ ಆ ದೇವರ ಹೆಸರೇನು ಎಂದು ಕೇಳಿದರೆ ನಾನು ಏನೆಂದು ಉತ್ತರ ಕೊಡಬೇಕು? ಏನೋ ದೇವರಿಂಗ ಅಂದರು, ದೇವರಿಂಗ, ಆ ದೇವರ ಹೆಸರೇನು? ತುಂಬ ದೇವರುಗಳಿದ್ದಾರೆ ಈ ಪ್ರಪಂಚದಲ್ಲಿ. ಅದರಲ್ಲಿ ಇವು ನೀವು ತಂದಿದೆಯಲ್ಲ ಹೊಸ ದೇವರು, ಅವ್ರು ಯಾರು? ಫಾರಿನ್ ದೇವರು. ಫಾರಿನ್ನಲ್ಲಿ ಕಂಡಿಡ್ದಿದ್ದು ಟೈಪ್ ರೈಟಿಂಗ್ ಬೇಕು ನಮಗೆ, ಲ್ಯಾಪ್ಟಾಪ್ ಬೇಕು, ಅಲ್ಲಿನ ಎಲ್ಲ ವಿದ್ಯಮಾನಗಳು ಬೇಕು, ವಾಚ್ ಬೇಕು. ಫಾರಿನರ್ಸ್ ಕಂಡಿಡ್ದಿದ್ದು ಮಿಕ್ಸಿ ಬೇಕು. ಪ್ರತಿಯೊಂದು ಫಾರಿನ್ ರೈಲು, ಬಸ್ಸು, ಪ್ರತಿಯೊಂದು ಅವರೇ ಕಂಡುಹಿಡಿದಿರೋದು. ಅದೆಲ್ಲ ನಾವು ತಂದಿದ್ದೀವಿ ನಮ್ಮ ಅನುಕೂಲಕ್ಕಾಗಿ. ಯಾಕೆಂದ್ರೆ ಗೊತ್ತಾಯ್ತು ನಮಗೆ, ಕುದುರೆ ಮೇಲೆ ಓಡ್ತಾ ಇದ್ರೆ ಆಗಲ್ಲ, ಡೆಲ್ಲಿ ಹೋಗೋಕ್ಕಾಗಲ್ಲ. ಅದಕ್ಕೆ ಟ್ರೈನು, ಫ್ಲೈಟು ಎಲ್ಲ ಫಾರಿನ್ ಮೆಕ್ಯಾನಿಸಮ್. ಈ ಯೇಸು ಯಾರು? ಫಾರಿನ್ ದೇವರು. ಯಾಕೆ ನಮ್ಮಲ್ಲಿ ಬೇಕಾದಷ್ಟು ದೇವರು ಇದ್ದಾರೆ, ಆದರೆ ಸತ್ಯ ದೇವರು, ಜಗಕ್ಕೆ ಬಂದ ದೇವರು ಯೇಸು. ಅದು ಹೇಗೆ ಅಂತ ನಾವು ನೋಡೋಣ. ದೇವರು ಹೇಳಿದ್ರು, ಹೋಗು ಅವ್ರಿಗೆಲ್ಲ ಹೋಗಿ ಹೇಳು, ದೇವರು ಹೇಳಿದ್ದಾರೆ ಈ 10 ಕಮ್ಯಾಂಡ್ಮೆಂಟ್ಸ್ ಫಾಲೋ ಮಾಡಕ್ಕೆ ಹೇಳು, ಬ್ಲೆಸ್ಸಿಂಗ್ ಮಾಡ್ತೀನಿ. ತಕ್ಷಣ ಜನ ಅಂದರು, ಅಯ್ಯೋ ಆ ದೇವ್ರು ಯಾರು? ಹೂ ಇಸ್ ದಟ್ ಗಾಡ್?
ಅವರ ಹೆಸರೇನು ಎಂದು ಕೇಳಿದ್ರೆ ನಾನು ಏನು ಹೇಳಬೇಕು? ಅದಕ್ಕೆ ದೇವರು ಹೇಳ್ತಾರೆ, ಇರುವವನಾಗಿರುವಾತ ನಾನು ನನ್ನನ್ನು ನಿಮ್ಮ ಬಳಿಗೆ ಕಳಿಸಿದ್ದಾನೆ ಎಂದು ಹೇಳು. ಇರುವವನಾಗಿ ಇರುವಾತ, ಅರ್ಥ ಆಗ್ತಿದೆಯಾ? ಇರುವವನಾಗಿ, ಸದಾ ಇರುವವನು, ಆರಂಭವಿಲ್ಲ ಅಂತ್ಯವಿಲ್ಲ, ಸದಾ ಇರುವವನು, ನಾಶವಿಲ್ಲದವನು, ಅಮರತ್ವ ತುಂಬಿದವನು, ಅಮರನು, ಅಮರನಾಥನು ನಾನೇ. ಇರುವವನಾಗಿ ಇರುವಾತ ನಾನೇ. ಬಂದು ಜನಗಳಿಗೆ ಹೇಳ್ದ, ದೇವರು ಹೇಳಿದ್ದು, ಬಾಯಲ್ಲಿ ಹೇಳಿದ್ದು ನನ್ನ ನಾಮ ಇರುವವನಾಗಿ ಇರುವಾತ. ನಾವು ನೋಡ್ತೀವಿ ವಿಮೋಚನೆ ಕಾಂಡ 20ನೇ ಅಧ್ಯಾಯ 25ನೇ ವಾಕ್ಯ, ನನ್ನ ಹೆಸರನ್ನು ನಿಮ್ಮ ನೆನಪಿಗೆ ಬರಮಾಡುವ ಎಲ್ಲ ಸ್ಥಳಗಳಲ್ಲಿಯೂ ನಾನು ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಆಶೀರ್ವದಿಸುವೆನು. ನನ್ನ ನಾಮ ಸ್ಮರಣೆ ನಿಮ್ಮ ನೆನಪಿಗೆ ನಾನು ಬರಮಾಡುವ, ದೇವರೇ ಬರಮಾಡೋದು. ಸಂಕಟ ಬಂದಾಗ ನಾವೇನಂತೀವಿ? ದೇವಾ ಅಂತೀವಿ ಅಲ್ವಾ? ಇಲ್ಲಿ ನನ್ನ ಹೆಸರನ್ನು ನಿಮ್ಮ ನೆನಪಿಗೆ ಬರಮಾಡುವ ಎಲ್ಲ ಸ್ಥಳಗಳಲ್ಲಿಯೂ ನಾನು ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಆಶೀರ್ವದಿಸುವೆನು. ಆ ನಾಮ ಇರುವವನಾಗಿ ಇರುವಾತ, ಅದು ಅವರ ಪ್ರಭುತ್ವ. ಅವರ ನಾಮ ಏನು? ಅವರು ಮನುಷ್ಯರಾದರು. ಬೈಬಲ್ ಹೇಳುತ್ತೆ, ಯೆಶಾಯ ಪ್ರವಾದಿ ಪುಸ್ತಕದಲ್ಲಿ 7ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ, ಸರ್ವೇಶ್ವರ ನಿಮಗೊಂದು ಗುರುತನ್ನು ಕೊಡುವನು. ಈಗೋ ಕನ್ನಿಕೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು. ಇಮ್ಮಾನುವೇಲ್ ಎಂದು ಆತನಿಗೆ ಹೆಸರಿಡಬೇಕು. ಯೆಶಾಯ ಪ್ರವಾದಿ ಮೂಲಕ ದೇವರು ಹೇಳಿದ್ರು, ಒಂದು ಹೆಸರು ಕೊಟ್ಟರು, ಇಮ್ಮಾನುವೇಲ್. ಪ್ರೈಸ್ ದಿ ಲಾರ್ಡ್. ಒಂದು ಕನ್ನಿಕೆ ಅಂದ್ರೆ ಶಿ ಇಸ್ ವರ್ಜಿನ್. ಅವಳು ಅಂತಿಂತವಳಲ್ಲ, ಅವಳಲ್ಲಿ. ಯಾಕೆಂದ್ರೆ ಪರಿಶುದ್ಧ ರಕ್ತ ಈ ಭೂಮಿಗೆ ಚೆಲ್ಲಬೇಕಾದ್ರೆ, ಯೇಸುವಿನ ರಕ್ತ ಪರಿಶುದ್ಧವಾಗಿರ್ಬೇಕಾದ್ರೆ, ಆ ರಕ್ತ ತೆಗೆದ ಆ ಸ್ತ್ರೀಯ ರಕ್ತವು ಪರಿಶುದ್ಧವಾಗಿರ್ಬೇಕು. ಕನ್ನಿಕೆ, ಅದಕ್ಕೆ ಕತ್ತೋಲಿಕರು ಕನ್ಯಾ ಮರಿಯಾ ಅಂತಾರೆ. ಗರ್ಭದಲ್ಲಿ ಒಂದು ಮಗು ಹುಟ್ಟತ್ತೆ, ಆ ಮಗುವಿಗೆ ಇಮ್ಮಾನುವೇಲ್. ಮತ್ತಾಯ 1ನೇ ಅಧ್ಯಾಯ 21ನೇ ವಾಕ್ಯ ಹೇಳುತ್ತೆ, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಮತ್ತಾಯ 1ನೇ ಅಧ್ಯಾಯ 21, ಆಕೆ ಒಬ್ಬ ಮಗನನ್ನು ಹೆರುವಳು, ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಏಕೆಂದರೆ ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಕಾಯುವವನು. ಪ್ರವಾದನೆಯಾಗಿದೆ, ಈಗೋ ಕನ್ನಿಕೆ ಒಬ್ಬಳು ಗರ್ಭಧರಿಸಿ ಪುತ್ರನನ್ನು ಪ್ರಸವಿಸುವಳು. ಇಮ್ಮಾನುವೇಲ್, ಹಳೆ ಒಡಂಬಡಿಕೆ ರೆಫರ್ ಇದು. ಇಮ್ಮಾನುವೇಲ್ ಎಂದು ಹೆಸರು. ಇಮ್ಮಾನುವೇಲ್ ಎಂದರೆ ದೇವರು ನಮ್ಮೊಂದಿಗೆ ಇದ್ದಾರೆ. ಇಮ್ಮಾನುವೇಲ್ ಅಂದರೆ ದೇವರು ನಮ್ಮೊಂದಿಗೆ ಇದ್ದಾರೆ. ಇದು ಯೇಸುವಿನ ಇನ್ನೊಂದು ಹೆಸರು. ಯೇಸು ತನ್ನ ಹೆಸರನ್ನ, ದೇವರ ಹೆಸರನ್ನ ಪ್ರಕಟಪಡಿಸ್ತಾ ಇರೋದು ಹಂತವಾಗಿ. ನಾವು ನೋಡ್ತೀವಿ ಅವರ ಕ್ಯಾರೆಕ್ಟರ್, ಅವರ ಪವರ್ ಏನು ಅಂದರೆ, ಪ್ರವಾದಿ ಯೆಶಾಯ 9ನೇ ಅಧ್ಯಾಯ, ಮಗುವೊಂದು ಹುಟ್ಟಿತೆ ಮಗೆ, ವರಪುತ್ರನು ಕೊಟ್ಟರೆ ಮಗೆ. ವರಪುತ್ರನನ್ನ ದೇವರು ಕೊಟ್ಟರೆ ನಗೆ. ಆತನ ಕೈಯಲ್ಲಿರುವುದು ರಾಜ್ಯಾಡಳಿತ, ಪ್ರಪಂಚದ ಆಡಳಿತ ಆ ಪುತ್ರನ ಕೈನಲ್ಲಿದೆ. ಆತನು ಅದ್ಭುತ ಸ್ವರೂಪಿ, ಅದ್ಭುತ ಶಾಲಿ, ಮಿರಾಕಲ್ ಗಾಡ್, ಅದ್ಭುತ. ಅವ್ರು ತುಂಬ ಅದ್ಭುತ ಮಾಡಿದ್ದಾರೆ ಯೇಸು. ಮಂತ್ರಿ ಶ್ರೇಷ್ಠ, ಆಲೋಚನೆಯ ಕರ್ತ, ಇದವರ ಇನ್ನೊಂದು ಕ್ಯಾರೆಕ್ಟರ್. ಆಲೋಚನೆ, ಪರಾಕ್ರಮ ದೇವ. 3ನೇದು ಅನಂತ ಪಿತ. ಅನಂತ ಪಿತ ಅಂದರೆ ತಂದೆ, ಅನಂತವಾದ ತಂದೆ. ಶಾಂತಿ ಸಮಾಧಾನದ ಪ್ರಭು, ಇವು ಆತನ ನಾಮಾಂಕಿತ. ಆ ನಾಮದ ಪವರ್. ಲೂಕ
ನೋಡ್ತೀವಿ ನಾವು. ಲೂಕ 1ನೇ ಅಧ್ಯಾಯದಲ್ಲಿ, ಈಗ ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೆರುವೆ, ಅವನಿಗೆ ಯೇಸು ಎಂದು ಹೆಸರಿಡಬೇಕು. ಕ್ಲಿಯರ್ ಬಂತು ನೋಡಿ. ಫಸ್ಟು ಇರುವವನಾಗಿರುವಾತ ನಾನು ಅಂದರು. ಆಮೇಲೆ ಪ್ರವಾದನೆ ಆಯಿತು, ಇಮ್ಮಾನುವೇಲ್ ಹೆಸರಿಡಬೇಕು. ದೇವರು ನಮ್ಮೊಡನೆ ಇದ್ದಾನೆ, ಸ್ವರ್ಗದ ದೇವರು ಈಗ ನಮ್ಮೊಡನೆ ಇದ್ದಾನೆ. ಆಮೇಲೆ ಕ್ರಮವಾಗಿ ಅವರ ಕ್ಯಾರೆಕ್ಟರ್ ಹೇಳಿದ್ರು. ಅನಂತ ಪಿತ, ಹೆವನ್ಲಿ ಫಾದರ್, ಅವರು ದೇವರ ಮನುಷ್ಯನಾದನು ಅಲ್ವಾ. ಇಲ್ಲಿ ಈಗೋ ನೀನು ಗರ್ಭವತಿಯಾಗಿ ಒಂದು ಮಗನನ್ನು ಇರುವೆ, ಅವನಿಗೆ ಯೇಸುವ, ರಿಯಲ್ ಹೆಸರು ಯೇಸುವಿಗೆ ಯೇಸುವ, ಯೇಸು ಅಂತ ಹೆಸರಿಡಬೇಕು. ಆತನು ಮಹಾಪುರುಷನಾಗುವನು, ಪರಾತ್ಪರ ದೇವರ ಪುತ್ರನೆನಿಸಿಕೊಳ್ಳುವನು, ಸನ್ ಆಫ್ ಗಾಡ್, ದೇವರ ಮಗನೆನಿಸಿಕೊಳ್ಳುವನು. ಇದು ಯೇಸು. ಯೇಸು ಅಂದ್ರೆ ಅರ್ಥ ಮತ್ತಾಯ 1:21 ತನ್ನ ಜನರನ್ನು ಅವರ ಪಾಪದಿಂದ ಬಿಡುಗಡೆ ಮಾಡುವವನು. ಇಲ್ಲಿ ಕೂಡ ಅವರು ದೇವರ ಪುತ್ರನೆನಿಸಿಕೊಳ್ಳುವನು. ದೇವರ ಪುತ್ರನಿಗೆ ಮಾತ್ರ ಸಾಧ್ಯ ಅದು. ಅವರ ಕ್ಯಾರೆಕ್ಟರ್ ಫಸ್ಟ್ ಇರುವವನಾಗಿರುವಾತನು ನಾನೇ, ಇಮ್ಮಾನುವೇಲ್, ಮೂರನೇದು ಯೇಸು, ಹೆಸರು ಯೇಸು. ಈಗ ಆ ಪ್ರಾಡಕ್ಟಿಗೆ ಬಂದುಬಿಡ್ತು, ದೇವರಿಗೆ ಹೆಸರು ಯೇಸು ಬಂತು. ಜೊತೆಗೆ ಕ್ರಿಸ್ತ ಆ್ಯಡ್ ಆಯಿತು. ಕ್ರಿಸ್ತ ಅಂದರೆ ಅನಾಯಿಂಟೆಡ್, ಇದು ಗ್ರೀಕ್ ಪದ. ಅನಾಯಿಂಟೆಡ್ ಅಂದರೆ ಅಭಿಷಕ್ತ, ಎಣ್ಣೆಯಿಂದ ಅಭಿಷೇಕಿಸಲ್ಪಟ್ಟವನು, ದೇವರ ಶಕ್ತಿಯಿಂದ ಅಭಿಷೇಕಿಸಲ್ಪಟ್ಟವನು ಕ್ರಿಸ್ತ. ಮೆಸ್ಸಯ್ಯ, ರಕ್ಷಕ. ಯೇಸುವಿಗೆ ಕರೆದ ಇನ್ನೊಂದು ಹೆಸರು ಮೆಸ್ಸಯ್ಯ, ಅವರ ಪವರ್. ನಾನು ಮೆಸ್ಸಯ್ಯನನ್ನು ಕಂಡೆ ಅಂತ ಸಮರಿಯದ ಹೆಣ್ಣು ಹೇಳ್ತಾಳಲ್ಲ, ಮೆಸ್ಸಯ್ಯ. ಒಂದು ಇರುವವನಾಗಿರುವಾತ, ಎರಡನೇದು ಇಮ್ಮಾನುವೇಲ್, ಮೂರನೇದು ಯೇಸು, ನಾಲ್ಕನೇದು ಕ್ರಿಸ್ತ, ಐದನೇದು ಮೆಸ್ಸಯ್ಯ. ಟೋಟಲಿ ಇದೆಲ್ಲ ಕೂಡಿದ್ರೆ ಯೇಸು. ನಾವು ನೋಡ್ತೀವಿ ಪ್ರಕಟಣೆ ಪುಸ್ತಕ 19ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ, ಆತನು ಧರಿಸಿದ್ದ ಉಡುಪು ರಕ್ತ ಪ್ರೋಕ್ಷಿತವಾಗಿತ್ತು. ಆತನಿಗೆ ದೇವರ ವಾಕ್ಯ ಎಂದು ಹೆಸರು. ಯೇಸುವಿಗೆ ಇನ್ನೊಂದು ಹೆಸರು ದೇವರ ವಾಕ್ಯ, ವರ್ಡ್ ಆಫ್ ಗಾಡ್. ವೈ? ಯೋಹಾನ 1:1-2-14 ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿ ಇತ್ತು, ವಾಕ್ಯವೇ ದೇವರಾಗಿತ್ತು, ವಾಕ್ಯದಿಂದಲೇ ಸಕಲವು ಸೃಷ್ಟಿಯಾಯಿತು. ಅಂದರೆ ಈಸ್ ಸೃಷ್ಟಿಕರ್ತ. ಸಕಲವು ಸೃಷ್ಟಿಯಾಯಿತು. ಆ ಸೃಷ್ಟಿಸಿದ ದೇವನು 14ನೇ ವಾಕ್ಯದಲ್ಲಿ ಮನುಷ್ಯನಾದನು, ಸನ್ ಆಫ್ ಗಾಡ್, ವರ್ಡ್ ಆಫ್ ಗಾಡ್. ಹೀಗೆ ಯೇಸುವಿಗೆ ವರ್ಡ್ ಆಫ್ ಗಾಡ್, ಒಂದು ಇರುವವನಾಗಿರುವಾತ ಇಮ್ಮಾನುವೇಲ್, ಯೇಸು, ಕ್ರಿಸ್ತ, ಮೆಸ್ಸಯ್ಯ. 6ನೇ ಹೆಸರು ದೇವರ ವಾಕ್ಯ. ದೇವರ ವಾಕ್ಯ. ಈ ಹೆಸರು ಎಲ್ಲಿಂದ ಬಂತು? ಯೇಸು ಸ್ವರ್ಗದಿಂದ. ನಾವು ನೋಡ್ತೀವಿ ಲೂಕನ ಸುವಾರ್ತೆಯಲ್ಲಿ ನೋಡ್ತೀವಿ ನಾವು, ದೇವರು ಗಬ್ರಿಯೇಲನನ್ನು ಕರೆದ. ಲೂಕ 1:26 ಎಲಿಜಬೆತ್ತಳು ಗರ್ಭಿಣಿಯಾದ 6ನೇ ತಿಂಗಳಲ್ಲಿ ದೇವರು ಗಬ್ರಿಯೇಲ್ ದೂತನನ್ನು ಗಲೀಲಿಯ ಪ್ರಾಂತ್ಯದ ನಜರೇತ್ ಎಂಬ ಊರಿನಲ್ಲಿದ್ದ ಒಂದು ಕನ್ನಿಕೆ ಬಳಿ ಕಳುಹಿಸಿದರು. ಯಾರು ಕಳುಹಿಸಿದ್ದು? ದೇವರು. ಯಾರನ್ನು ಕಳುಹಿಸಿದರು? ಗಾಬ್ರಿಯೇಲ್ ದೇವದೂತನನ್ನು. ಯಾರ ಬಳಿಗೆ ಕಳುಹಿಸಿದರು? ಒಂದು ಕನ್ನಿಕೆಯಲ್ಲಿ, ಕನ್ನಿಕೆ ಹತ್ರ ಕಳಿಸಿದ್ರು. ಮೆಸೆಂಜರ್ ಅವರಷ್ಟೇ ತೀರ್ಮಾನ ಮಾಡಿದ್ದು. ದೇವರು ಏನೋ ಹೇಳಿ ಕಳಿಸ್ತಾ ಇದ್ದಾರೆ. ಆ ದೇವದೂತನು ಆಕೆಯ ಬಳಿ ಬಂದು ದೈವಾನುಗ್ರಹ ಬರೀತಾಳೆ, ದೇವರ ಅನುಗ್ರಹ ಬರೀತಾಳೆ. ಅಂದರೆ ಅರ್ಧ ಮುಕ್ಕಾಲು ಅಲ್ಲ, 100% ದೇವರ ಅನುಗ್ರಹ ಬರೀತಾಳೆ. ಫುಲ್ ಆಫ್ ಗ್ರೇಸ್, ದೇವರ ಕೃಪೆಯಿಂದ ತುಂಬಿದವಳೆ, ನಿನಗೆ ಶುಭವಾಗಲಿ, ಸರ್ವೇಶ್ವರನು ನಿನ್ನೊಡನೆ ಇದ್ದಾರೆ, ನಿನಗೊಂದು ಮಗು ಹುಟ್ಟುತ್ತೆ, ಯೇಸು ಎಂದು ಹೆಸರಿಡಬೇಕು. ಇದನ್ನು ದೇವದೂತರು ಹೇಳಿದರು. ದೇವದೂತರು ಎಲ್ಲಿಂದ ಈ ನಾಮವನ್ನು ತಂದರು? ಸ್ವರ್ಗದಿಂದ ಈ ನಾಮವನ್ನು ತಂದರು. ಈ ನಾಮ ನಿಶ್ಚಯಿಸಿದ್ದು ಸ್ವರ್ಗದಲ್ಲಿ. ನಮಗೆಲ್ಲ ನಮ್ಮ ಅಪ್ಪ ಅಮ್ಮ ನಿಶ್ಚಯಿಸ್ತಾರೆ ಅಲ್ವಾ?
ಒಂದು ನಾಮಕ್ಕೆ ಟಿ ಕೆ ಜಾರ್ಜ್ ಅಂದರೆ ಒಂದು ಕೆಲವರಿಗೆ ಇಷ್ಟ ಆಗ್ಬೋದು. ಹಾಗೆ ನಾಮ ಒಂದು ದೊಡ್ಡ ಕಥೆನೇ ಇದೆ. ನನ್ನ ಹೆಸರು ಏನೇನೋ ಹೋಗಿದೆ. ಹುಟ್ಟಿದಾಗ ನಮ್ಮ ತಂದೆ ತಾಯಿ ಕುರಿಯಾಕೋಸ್ ಅಂತ ಇಟ್ಟರು, ಜ್ಞಾನಸ್ಥಾನ. ಶಾಲೆಗೆ ಸೇರಿಸುವಾಗ ಮೇಷ್ಟ್ರು ಹೇಳಿದ್ರು ಹೆಸರೇನು, ನಮ್ಮಪ್ಪ ಹೇಳಿದ್ರು ಮಲಯಾಳಿ ಕುರಿಯಾಕೋಸ್ ಅಂದರು. ಮತ್ತು ಹೆಡ್ ಮಾಸ್ಟರ್ ಕೇಳಿದ್ರು ಏನು ಹೆಸರು, ಕುರಿಯಾಕೋಸ್. ರೀ ಹೆಸರು ಕೇಳಿದ್ರೆ ಕುರಿ ಯಾಕೆ, ಕೋಸು ಗೆಡ್ಡೆ ಏನಿದು ಅಸಹ್ಯ, ಒಳ್ಳೆ ಹೆಸರು ಹೇಳ್ರಿ. ಇಲ್ಲೆಲ್ಲರೂ ಅವನಿಗೆ ಆಸೆ ಮಾಡ್ತಾರೆ ಕುರಿ ಕುರಿ ಕೋಸುಗೆಡ್ಡೆ ಅಂತ. ಒಳ್ಳೆ ಹೆಸರು ಹೇಳಿ. ನಮ್ಮ ತಂದೆಗೆ ಸೈಂಟ್ ಜಾರ್ಜ್ ಅಂದರೆ ತುಂಬ ಇಷ್ಟ. ಕುದುರೆ ಮೇಲೆ ಬಂದು ಕತ್ತಿ ತೊಗೊಂಡಂಗೆ ಪಿಶಾಚಿಯನ್ನು ಕೊಲ್ತಾನಲ್ಲ, ಅದು ತುಂಬ ಇಷ್ಟ. ತುಂಬ ಅವ್ರಿಗೆ ಭಕ್ತಿ ಅವ್ರ ಮೇಲೆ. ಅವರಂದ್ರು ಟಿ ಕೆ ಜಾರ್ಜ್ ಅಂತ. ಹಾಗೆ ನನ್ನ ಹೆಸರು ಟಿ ಕೆ ಜಾರ್ಜ್ ಆಯಿತು, ಎರಡನೇ ಹೆಸರು. ನಾನೊಂದು ಬ್ಯಾಂಕಿಗೆ ಹೋಗಿದ್ದೆ, ಚೆಕ್ ಕೊಟ್ಟಿದ್ದೆ, ಕರೀತಾನೇ ಇಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಕರೆದ್ರು ಅವರು, ಬೇರೆ ಯಾರ್ಯಾರ ಹೆಸರು ಕರೀತಿದ್ದಾರೆ, ನನ್ನ ಹೆಸರಿಲ್ಲ. ಆಮೇಲೆ ಅವ್ರು ಕರೆದ್ರು ಗೋರ್ಗೆ ಗೋರ್ಗೆ ಗೋರ್ಗೆ. ನಾನು ಯಾರು ಗೋರ್ಗೆ ಗೋಪಾಲ್ ಗೋಕುಲ ಅಂತ ಇರುತ್ತಲ್ಲ, ಸುಮ್ಮನೆ ಅದೇ. ಅರ್ಧ ಗಂಟೆ ಅಲ್ಲ ಸರ್, ಅರ್ಧ ಗಂಟೆ ಆಯಿತು ಚೆಕ್ ಕೊಟ್ಟು. ಇಲ್ರಿ ಒಂದೇ ಒಂದು ಚೆಕ್ ಇದೆ ಗೋರ್ಗೆ, ಸ್ಪೆಲ್ಲಿಂಗ್ ಹೇಳಿ ಅಂದೆ, GORG. ಅದು ಗೋರ್ಗೆ ಅಲ್ರಿ, ಟಿ ಕೆ ಜಾರ್ಜ್ ಅದು ನಂದು ಅಂದೆ. ಹಾಗೆ ಗೋರ್ಗೆ ಆಗಿದೆ. ತಮಿಳವ್ರ ಬಾಯಿನಲ್ಲಿ ಸಾಸ್, ಮಲಯಾಳಿಗಳು ಜೋರ್ಜೆ. ಜರ್ಮನ್ನಲ್ಲಿ ನಾನು ಹೋದಾಗ ನನ್ನನ್ನು ಸನ್ಮಾನ ಮಾಡಿದ್ದು GRಗೆ. ಇವು ಒಂದೇ ಹೆಸರು ಜಾರ್ಜ್. ಹಾಗೆ ಸ್ವರ್ಗದಲ್ಲಿ ನಿಶ್ಚಯಿಸಲ್ಪಟ್ಟ ಹೆಸರು ಯೇಸು. ಅದಕ್ಕೆ ಆ ನಾಮಕ್ಕೆ ಶಕ್ತಿ ಇದೆ. ಯೇಸು ಹೇಳಿದ್ರು ನನ್ನ ನಾಮದಲ್ಲಿ ದೆವ್ವ ಓಡಿಸಿರಿ. ಯೋಹಾನ್ ಸುವಾರ್ತೆ 14:14 ಹೇಳಿದ್ರು ನನ್ನ ನಾಮ ಹೇಳಿ ದೆವ್ವ ಓಡೋಗುತ್ತೆ. ಮಾರ್ಕ 16:17 ಹೇಳಿದ್ರು ಯೇಸುವನ್ನು ವಿಶ್ವಾಸಿಸುವವನು ಯೇಸು ನಾಮದಲ್ಲಿ ದೆವ್ವಗಳನ್ನು ಓಡಿಸುವನು. ರೋಗಿಗಳ ಮೇಲೆ ಕೈ ಇಟ್ಟಾಗ ಯೇಸು ನಾಮದಲ್ಲಿ ಸೌಖ್ಯ ಬರುತ್ತೆ. ಯೇಸು ನಾಮದ ಪವರ್ ಅದು, ಆ ಪವರ್ಫುಲ್ ನೇಮ್. ಬೇರೆ ಯಾವ ನಾಮದಲ್ಲಿ ದೆವ್ವ ಹೋಗಲ್ಲ. ಯಾರು ನೀನು ಅಂತ ಕೇಳುತ್ತೆ. ಯೇಸು ನಾಮ, ಯೇಸು ಗೆದರೇನ ಸೀಮೆಗೆ ಬರ್ತಾ ಇದ್ದಂಗೆ ದೆವ್ವಗಳೆಲ್ಲ ಓಡೋಗ್ಬಿಡುತ್ತೆ. ಅಲ್ಲ ಅದರತ್ತೆ. ಯೇಸು ಏನು ಹೇಳೋದಿಲ್ಲ. ಯೇಸು ಕೈನಲ್ಲಿ ಒಂದು ವೆಪನ್ ನೋಡೇ ಇಲ್ಲ ನಾನು. ನೀವು ನೋಡಿದ್ದೀರಾ? ಒಂದು ಗನ್ನು ಏನೂ ಇಲ್ಲ. ಅವ್ರು ಬಂದರು, ಬೆಳಕು ಬಂತು, ಕತ್ತಲೆ ಹೋಯಿತು. ಬೆಳಕು ಬಂತು, ಕತ್ತಲೆ ಹೋಯಿತು. ಸಾಸಿವೆ ಕಾಳಿನಷ್ಟು ವಿಶ್ವಾಸ ನಿನಗಿದ್ರೂ ಸಾಕು. ಒಂದು ಬೆಂಕಿ ಗಡ್ಡಿ ಗೀಚಿದ್ರೆ ಸಾಕು, ಬೆಳಕು ಬರುತ್ತೆ. ಯೇಸುವಿನಲ್ಲಿ ಒಂದು ಸಣ್ಣ ವಿಶ್ವಾಸ ನಿನಗಿಲ್ವಾ? ಇಲ್ವಾ? ಅಷ್ಟು ಸಾಕು. ಯಾವ ಮಾಟ ಮಂತ್ರ ದೆವ್ವ ಭೂತ ಅಡ್ರೆಸ್ ಇಲ್ಲದೆ ಓಡೋಗ್ಬಿಡತ್ತೆ. ಹೆದರಬೇಡಿ. ಯೇಸು ನಾಮ ಪವರ್ಫುಲ್ ನೇಮ್, ದೆವ್ವಗಳು ನಡುಗುವ ನಾಮ. ಏನಾಗಿದೆ? ಯೇಸು ಹೇಳಿದ್ರು ನನ್ನ ನಾಮದಲ್ಲಿ 2-3 ಜನ ಒಮ್ಮನಸ್ಸಿನಿಂದ ಪ್ರಾರ್ಥಿಸಿದರೆ ಅವರ ಮಧ್ಯದಲ್ಲಿ ನಾನು ಬರುತ್ತೇನೆ, ಅವರ ಪ್ರಾರ್ಥನೆ ಕೇಳ್ತೇನೆ. ಒಮ್ಮನಸ್ಸಿಲ್ಲದ ಪ್ರಾರ್ಥನೆ. ಸಾವಿರಾರು ಸಭೆಗಳನ್ನು ಮಾಡ್ಕೊಂಡು ಓಡಾಡ್ತಿದ್ದೀವಿ. ಇಲ್ಲಿ ಕೂಡ ದೇವಾಲಯದಲ್ಲಿ ಕೂಡ ವ್ಯಾಪಾರ. ಎಲ್ಲಿಂದ ಅದ್ಭುತ ಆಗಬೇಕು? ನಮ್ಮನ್ನೇ ಒಂದಿನ ಹೇಳಿದೆ, ಅಟ್ಲೀಸ್ಟ್ 1,000 ಜನ ಒಂದು ಟೈಮ್ನಲ್ಲಿ ಯೇಸು ನಾಮ ಹೇಳ್ತಾ ಇದ್ರೆ ಸಾಕು. ಯೇಸು ಹೇಳಿದ್ದಾರೆ 20ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ, ನನ್ನ ಹೆಸರನ್ನು ಸ್ಮರಣೆ ಮಾಡುವ ಎಲ್ಲ ಸ್ಥಳದಲ್ಲಿ ನಾನೇ ಬಂದು ನಿಮ್ಮನ್ನು ಆಶೀರ್ವದಿಸ್ತೇನೆ. ನಾವು 1,000 ಜನ ನೀವೆಲ್ಲೇ ಇರಲಿ ಸೇರಿಕೊಂಡು 1 ಅವರ್ ಒಂದು ಪ್ರೇಯರ್ ಮಾಡ್ತಾರೆ. ಯೇಸುವೆ ಸ್ತೋತ್ರ ಅಂದರೆ, ಯೇಸುವೆ ನಮ್ಮ ಬೇಡಿಕೆಗಳನ್ನಿಟ್ಟು ಸ್ತೋತ್ರ ಹೇಳಿ ಹೃದಯದಿಂದ ಪ್ರಾರ್ಥಿಸಿದಾಗ, ಮನಸ್ಸಿನಿಂದ ಪ್ರಾರ್ಥಿಸಿದಾಗ ಅಲ್ಲಿ ಅದ್ಭುತ ಆಗುತ್ತೆ. ಗಂಡ ಹೆಂಡತಿ ಮಕ್ಕಳು 4-5 ಜನ ಒಟ್ಟಿಗೆ ಪ್ರಾರ್ಥಿಸುವಾಗ ಆ ಕುಟುಂಬದಲ್ಲಿ ಸೈತಾನನ ಶಕ್ತಿಗಳು ಬರೋದೇ ಇಲ್ಲ. ಪ್ರಾರ್ಥಿಸೋಣ. ಯೇಸುವೆ ನಿಮ್ಮ ನಾಮದ ಶಕ್ತಿ, ನಿಮ್ಮ ನಾಮಕ್ಕಿರುವ ಬಲ, ನಿಮ್ಮ ನಾಮದಲ್ಲಿ ದೆವ್ವಗಳು ಓಡುತ್ತೆ, ನಿಮ್ಮ ನಾಮದಲ್ಲಿ ರೋಗಿಗಳು ಸೌಖ್ಯವಾಗ್ತಾರೆ, ನಿಮ್ಮ ನಾಮದಲ್ಲಿ ಅದ್ಭುತ. ಯೇಸುವೆ ನಿಮ್ಮ ನಾಮದಲ್ಲಿ ಇಮ್ಮಾನುವೇಲ್ ಇರುವವನಾಗಿ ಇರುವಾತನೇ
ಮೆಸ್ಸಯ್ಯನೇ, ಕ್ರಿಸ್ತನೇ, ದೇವರ ವಾಕ್ಯವಾದ ದೇವರೇ, ಯೇಸುವೆ, ಇದನ್ನು ವೀಕ್ಷಿಸುತ್ತಿರುವ ಸರ್ವರು ಯೇಸು ನಾಮದಲ್ಲಿ ಬಿಡುಗಡೆ ಹೊಂದಲಿ. ಯೇಸುವೆ ಅಂತ ಕರೆದಾಗ ಓಡೋಡಿ ಬಂದು ಪೇತ್ರನನ್ನು ಕಾದಂತೆ ನಮ್ಮನ್ನು ಕಾಪಾಡಿ ಎಲ್ಲ ಕೇಡುಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. ಯೇಸು ನಾಮಕ್ಕೆ ಮಹಿಮೆಯಾಗಲಿ. ಆಮೇನ್, ಆಮೇನ್. ಯೇಸುವೆ, ಆ ನಾಮದಲ್ಲಿ ವಿಶ್ವಾಸ ಇಡಿ. ಅದ್ಭುತ 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 ಕಾಣ್ತೀವಿ, ನಾವು ಸೌಖ್ಯ ಹೊಂದುತ್ತೀವಿ. ಯೇಸು ಅಂದರೆ ಸಮಾಧಾನದ ಪ್ರಭು. ನಾನು ಕೊಡುವ ಶಾಂತಿ ಯಾರಿಂದಲೂ ತೆಗೆದಾಕಕ್ಕಾಗಲ್ಲ ಅಂತ ಪರ್ಮನೆಂಟ್ ಶಾಂತಿ. ಯೇಸು ಅಂದರೆ ಪ್ರೀತಿ, ಯಾಕೆಂದರೆ ಪ್ರೀತಿ ಸ್ವರೂಪಿ ಅವರು. 1 ಯೋಹಾನ 4:8 ಹೇಳುತ್ತೆ, ದೇವರು ಪ್ರೀತಿ ಸ್ವರೂಪಿ. ಎಷ್ಟು ಪ್ರೀತಿ ಮಾಡಿದ್ರು, ನಮಗಾಗಿ ಜೀವ ಕೊಡುವಷ್ಟು ಪ್ರೀತಿ ಮಾಡಿದ್ರು. ಆರೋಗ್ಯದಾಯಕ ಅವರೇ, ಆರೋಗ್ಯದಾಯಕ. ಎಂಥ 12 ವರ್ಷದ ರಕ್ತಸ್ರಾವ ರೋಗಿಗೆ, 38 ವರ್ಷದ ಪಾರ್ಶ್ವವಾಯು ರೋಗಿಗೆ ಸೌಖ್ಯ ಕೊಟ್ಟವರು ಅಂದು ಇಂದು ನಡೀತಾ ಇದೆ. ಧೈರ್ಯವಾಗಿರಿ, ಯೇಸುವೆ ಅಂತ ಕರೀರಿ, ಎದುರಿಸ್ರಿ, ಎದುರಿಸ್ರಿ, ಹೆದರಿಕೆಗೆ ಒಳಗಾಗದಿರಿ. ನೀನು ಭಯ ಪಟ್ಟರೆ ಇವನು ಆಕ್ಟಿವೇಟ್ ಆಗ್ತಾನೆ. ಭಯ ಪಡದೆ ಎದುರಿಸ್ರಿ. ಸೈತಾನನ ಶಕ್ತಿಗಳು, ರೋಗಗಳು, ಶಾಪಗಳನ್ನು ಓಡಿಸ್ರಿ ಯೇಸು ನಾಮದಲ್ಲಿ. ಆ ಪವರ್ ನಿನ್ನಲ್ಲಿದೆ. ನನಗಾಗಿ ಕೂಡ ಪ್ರಾರ್ಥಿಸ್ರಿ ಯೇಸು ನಾಮದಲ್ಲಿ. ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಧರ್ಮೋಪದೇಶ ಕಾಂಡ ಅಧ್ಯಾಯ 10 ವಾಕ್ಯಗಳು 16, 17 ಮತ್ತು 21. ನಿಮ್ಮ ದೇವರಾದ ಸರ್ವೇಶ್ವರ ದೇವಾದಿದೇವರು, ಆದುದರಿಂದ ಅವರ ಆಜ್ಞೆಗೆ ಮಣಿಯದ ನಿಮ್ಮ ದುಷ್ಟ ಸ್ವಭಾವವನ್ನು ಬಿಟ್ಟು ನಿಮ್ಮ ಹೃದಯದಲ್ಲಿ ಸುನ್ನತಿ ಮಾಡಿಕೊಳ್ಳಿ. ನಿಮ್ಮ ದೇವರಾದ ಸರ್ವೇಶ್ವರ ದೇವಾದಿದೇವರು, ಸರ್ವೇಶ್ವರಾದಿ ಸರ್ವೇಶ್ವರ. ಅವರು ಪರಮ ದೇವರು, ಪರಾಕ್ರಮಿಯೂ ಭಯಂಕರರೂ ಆಗಿದ್ದಾರೆ. ಅವರು ಮುಖದಾಕ್ಷಿಣ್ಯ ನೋಡುವವರಲ್ಲ, ಲಂಚ ತೆಗೆದುಕೊಳ್ಳುವವರಲ್ಲ. ಅವರೊಬ್ಬರೇ ನಿಮ್ಮ ಸ್ತುತಿ ಸ್ತೋತ್ರಕ್ಕೆ ಪಾತ್ರರು. ಅವರು ನಿಮ್ಮ ದೇವರು. ನೀವು ನೋಡಿದ ಆ ಮಹಾಭಯಂಕರವಾದ ಮಹತ್ ಕಾರ್ಯಗಳನ್ನು ನಿಮ್ಮ ಪರವಾಗಿ ನಡೆಸಿದವರು ಅವರೇ. ಆತ್ಮೀಯರೇ, ನಮ್ಮ ದೇವರು ಸರ್ವೇಶ್ವರಾದಿ ಸರ್ವೇಶ್ವರ, ಶಕ್ತಿಯುಳ್ಳ ಸರ್ವೇಶ್ವರ. ಆ ಸರ್ವೇಶ್ವರನೇ ನಮಗಾಗಿ ಯೇಸುವನ್ನು ಕರುಣಿಸಿದರು. ಆದ್ದರಿಂದ ನಿಜವಾದ ಏಕ ದೇವರನ್ನು ನಾವು ಆರಾಧಿಸುವಾಗ ಅವರು ನಮ್ಮನ್ನು ಆಶೀರ್ವದಿಸುತ್ತಾರೆ, ಕರುಣಿಸುತ್ತಾರೆ, ಕೃಪೆ ತೋರುತ್ತಾರೆ. ವಿಶೇಷವಾಗಿ ಆತ ಪರಾಕ್ರಮಿಯೂ ಆಗಿದ್ದಾರೆ ಮತ್ತು ಎಲ್ಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸುತ್ತಾರೆ, ತನ್ನ ಮಕ್ಕಳನ್ನು ರಕ್ಷಿಸುತ್ತಾರೆ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ಮಕ್ಕಳು ನಾವಾಗಿದ್ದೀವಿ. ನಮ್ಮ ಮೇಲೆ ಕರುಣೆ ತೋರಿ, ವಿಶ್ವದ ಮೇಲೆ ಕರುಣೆ ತೋರಿ. ಎಲ್ಲ ಅಂಧಕಾರ ಬಂಧನಗಳಿಂದ, ಭ್ರಷ್ಟಾಚಾರ, ಅನಾಚಾರ, ದುರಾಚಾರ, ಅತ್ಯಾಚಾರಗಳಿಂದ ವಿಶ್ವವನ್ನು ರಕ್ಷಿಸು. ನಿನ್ನ ಕರುಣೆ, ನಿನ್ನ ಕೃಪೆ, ನಿನ್ನ ದಯೆ ವಿಶ್ವದ ಮೇಲೆ ಇಳಿದು ಬರಲಿ. ನಮ್ಮೊಳಗಡೆ ಇರುವ ಎಲ್ಲ ಧಾರ್ಮಿಕ ಮತಾಂಧತೆಗಳನ್ನು ದೂರ ಮಾಡು. ನಮ್ಮೊಳಗಡೆ ದುಶ್ಚಟ, ದುರ್ಗುಣ, ದುರ್ವ್ಯಾಮೋಹಗಳನ್ನು ದೂರ ಮಾಡು. ವಿಶ್ವದಿಂದ ಭಯೋತ್ಪಾದನೆ ದೂರ ಮಾಡು. ದೇವ, ನಿನ್ನ ಕರುಣೆಯ ಆಶೀರ್ವಾದ ಪ್ರತಿಯೊಬ್ಬರಲ್ಲೂ ಇಳಿದು ಬರಲಿ. ನಿನ್ನ ಸ್ವಾರ್ಥೆಯ ಕಂಪು ಮತ್ತು ಈ ವಿಶ್ವ ನಿಮ್ಮದೇ ಆಗಿದೆ ಸ್ವಾಮಿ. ನೀವೇ ಇದರ ಯಜಮಾನರು. ನೀವೇ ನಮ್ಮನ್ನು ಮುನ್ನಡೆಸಿರಿ. ನಮಗೆ ಆತ್ಮರ ಬಲದಿಂದ ತುಂಬಿ ಎಲ್ಲ ಕೇಡುಗಳಿಂದ, ಸಾಂಕ್ರಾಮಿಕ ಪಿಡುಗುಗಳಿಂದ, ಅನಾಹುತಗಳಿಂದ, ಅತಿವೃಷ್ಟಿ ಅನಾವೃಷ್ಟಿಗಳಿಂದ ನಮ್ಮನ್ನು, ವಿಶ್ವವನ್ನು ರಕ್ಷಿಸಿರಿ. ಯೇಸು ನಾಮದಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ದೈಹಿಕ ಮಾನಸಿಕ ಸ್ವಸ್ಥತೆಯನ್ನು ಬಿಡುಗಡೆ ಮಾಡುತ್ತೇನೆ. ಯೇಸು ನಾಮದಲ್ಲಿ ಜಯವಾಗಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ, ಯೇಸು ಸ್ಪರ್ಶ ತಂಡ, ನನಗಾಗಿಯೂ ನಮ್ಮ ತಂಡಕ್ಕಾಗಿಯೂ ಪ್ರಾರ್ಥಿಸಿ. ಪರದಲ್ಲಿ ಇರುವ ನಮ್ಮ ತಂದೆಗೆ ನಿಮ್ಮ ನಾಮಕ್ಕೆ ಸ್ತುತಿಯಾಗಲಿ. ನಿಮ್ಮ ಚಿತ್ತವೇ ನೆರವೇರಲಿ. ಪರದಲ್ಲಿ ಇರುವ ನಮ್ಮ ತಂದೆಗೆ ನಿಮ್ಮ ನಾಮಕ್ಕೆ ಸ್ತುತಿಯಾಗಲಿ. ನಿಮ್ಮ ಚಿತ್ತವೇ ನೆರವೇರಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ.
ನನ್ನು ಸ್ತುತಿಸಲು ಕಾರಿತು ಮೀನಂದು. ಮೀನಿನ ಉದರದಿಯೋ ನನ್ನು ಸ್ತುತಿಸಲು ಕಾರಿತು ಮೀನಂದು. ಬಿಡುಗಡೆಯಾಯಿತಂದು. ಪರದಲ್ಲಿ ಇರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತುತಿಯಾಗಲಿ, ನಿಮ್ಮ ಚಿತ್ತವೇ ನೆರವೇರಲಿ. ಕೋಟೆಯ ಸುತ್ತಲೂ ಶಬ್ದದಿ ಸ್ತುತಿಸಲು ಯರಿಕೋ ಬಿದ್ದೋಯ್ತು. ಕೋಟೆಯ ಸುತ್ತಲೂ ಶಬ್ದದಿ ಸ್ತುತಿಸಲು ಯರಿಕೋ ಬಿದ್ದೋಯ್ತು. ಜಯವೇ ಆಯಿತಂದು. ಪರದಲ್ಲಿ ಇರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತುತಿಯಾಗಲಿ, ನಿಮ್ಮ ಚಿತ್ತವೇ ನೆರವೇರಲಿ. ದೇವರ ನಾಮವ ಸ್ತುತಿಸುತ್ತ ದಾವಿದ ಗೊಲ್ಯಾತನ ಕೊಂದನು. ದೇವರ ನಾಮವ ಸ್ತುತಿಸುತ್ತ ದಾವಿದ ಗೊಲ್ಯಾತನ ಕೊಂದನು. ಶಕ್ತಿಯ ನಾಮವದು. ಪರದಲ್ಲಿ ಇರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತುತಿಯಾಗಲಿ, ನಿಮ್ಮ ಚಿತ್ತವೇ ನೆರವೇರಲಿ. ಮೋಸೆಯು ಕೈಗಳ ಮೇಲೆತ್ತಿ ಸ್ತುತಿಸಲು ಯುದ್ಧದಿ ಜಯವಾಯಿತು. ಮೋಸೆಯು ಕೈಗಳ ಮೇಲೆತ್ತಿ ಸ್ತುತಿಸಲು ಯುದ್ಧದಿ ಜಯವಾಯಿತು. ದೇವರ ಕೃಪೆ ಬಂತು. ಪರದಲ್ಲಿ ಇರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತುತಿಯಾಗಲಿ, ನಿಮ್ಮ ಚಿತ್ತವೇ ನೆರವೇರಲಿ. ರೋಗದಿ ನಷ್ಟದಿ ಯೋಬನು ಸ್ತುತಿಸಲು ದೇವರ ಕೃಪೆ ಬಂತು. ರೋಗದಿ ನಷ್ಟದಿ ಯೋಬನು ಸ್ತುತಿಸಲು ದೇವರ ಕೃಪೆ ಬಂತು. ಅದ್ಭುತ ನಡೆಯಿತಂದು. ಪರದಲ್ಲಿ ಇರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತುತಿಯಾಗಲಿ, ನಿಮ್ಮ ಚಿತ್ತವೇ ನೆರವೇರಲಿ. ಪೌಲನು ಸೀಲನು ಸೆರೆಯಲ್ಲಿ ಸ್ತುತಿಸಲು ಸರಪಳಿಸಿಡಿದೋಯ್ತು. ಪೌಲನು ಸೀಲನು ಸೆರೆಯಲ್ಲಿ ಸ್ತುತಿಸಲು ಸರಪಳಿಸಿಡಿದೋಯ್ತು. ಬಿಡುಗಡೆಯಾಯಿತಂದು. ಪರದಲ್ಲಿ ಇರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತುತಿಯಾಗಲಿ, ನಿಮ್ಮ ಚಿತ್ತವೇ ನೆರವೇರಲಿ. ಗುಡುಗಿನ ಶಬ್ದದಿ ಸ್ವರ್ಗದಿ ಸ್ತುತಿಯು ದೇವರಿಗೆ ಮಹಿಮೆ. ಗುಡುಗಿನ ಶಬ್ದದಿ ಸ್ವರ್ಗದಿ ಸ್ತುತಿಯು ದೇವರಿಗೆ ಮಹಿಮೆ. ಹಲ್ಲೆಲೋ ಹಲ್ಲೆಲೂಯಾ. ಪರದಲ್ಲಿ ಇರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತುತಿಯಾಗಲಿ, ನಿಮ್ಮ ಚಿತ್ತವೇ ನೆರವೇರಲಿ. ಪರದಲ್ಲಿ ಇರುವ ನಮ್ಮ ತಂದೆಗೆ, ನಿಮ್ಮ ನಾಮಕ್ಕೆ ಸ್ತುತಿಯಾಗಲಿ, ನಿಮ್ಮ ಚಿತ್ತವೇ ನೆರವೇರಲಿ. ಹಲ್ಲೆಲೂಯಾ ಹಲ್ಲೆಲೂಯಾ.